ದೇವರೇ, ಚಿಯೋನಿನಲ್ಲಿ ನಿನಗೋಸ್ಕರ ಸ್ತೋತ್ರವು ಸಿದ್ಧವಾಗಿದೆ. ಹರಕೆಗಳು ನಿನಗೆ ಸಲ್ಲುತ್ತವೆ. ಬುಧವಾರ 7 ಮೇ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜಕರೀಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯದ 11ನೇ ವಚನ. ನಿಮ್ಮ ಪಿತೃಗಳಾದರೋ ಗಮನಿಸಲೊಲ್ಲದೆ ಹೆಗಲು ಕೊಡದೆ ಹೋದರು, ಕೇಳಬಾರದೆಂದು ಕಿವಿ ಮಂದ ಮಾಡಿಕೊಂಡರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಸ್ವರ ಕೇಳದೆ ಇರ್ತಕ್ಕಂಥದ್ದು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ದೇವರ ಸ್ವರವನ್ನೇ ಕೇಳೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಗಮನಿಸದೆ ಹೋಗಿರುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಪ್ರವಾದಿಯಾದಂಥ ಜಕರೀಯನ ಮೂಲಕವಾಗಿ ದೇವ ಜನರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಹೇಳುತ್ತಾ ಯಾವ ರೀತಿಯಲ್ಲಿ ಅವರು ದೇವರಿಂದ ದೂರವಾಗಿದ್ದರು, ದೇವರ ವಿರುದ್ಧವಾದಂಥ ಕಾರ್ಯ ಮಾಡುತ್ತಿದ್ದರು, ದೇವರ ಸ್ವರ ಕೇಳಿದರೂ ಕೂಡ ಕಿವಿ ಮಂದ ಮಾಡಿಕೊಂಡು ಕೇಳದೆ ಗಮನಿಸದೆ ಹೋದಂಥ ಸ್ಥಿತಿಯನ್ನು ದೇವರು ನೆನಪಿಗೆ ತರುತ್ತಿದ್ದಾನೆ. ಈ ರೀತಿಯಲ್ಲಿ ದೇವರ ಸ್ವರಕ್ಕೆ ಗಮನ ಕಡದೆ ಹೋದಂಥವರು ತಮಗೆ ಕಷ್ಟವಾದ ಸಮಯದಲ್ಲಿ ದೇವರಿಗೆ ಕೂಗಿಕೊಳ್ಳುವಾಗ ದೇವರು ಅವರ ಸ್ವರವನ್ನು ಕೇಳದೆ ಹೋಗುತ್ತಾನೆ. ಇದಕ್ಕೋಸ್ಕರವಾಗಿಯೇ ದೇವರು ಎಚ್ಚರಿಕೆ ಮಾತನ್ನು ಅವರಿಗೆ ತನ್ನ ಪ್ರವಾದಿಯ ಮೂಲಕವಾಗಿ ತಿಳಿಸುವಂತವನಾಗಿದ್ದಾನೆ. ಗಮನಿಸದೆ ಹೋಗುವಂಥದ್ದು, ಕಿವಿ ಮಂದ ಮಾಡಿಕೊಳ್ಳುವಂಥದ್ದು ಜನರು ಮಾಡುವಂಥ ಕಾರ್ಯವಾದರೆ, ದೇವರು ಅಗತ್ಯವಾದಾಗ, ದೇವರ ಸಹಾಯ ಅಗತ್ಯವಾದಾಗ ದೇವರು ದೂರ ನಿಂತಿರುವಂಥದ್ದು ಖಂಡಿತವಾಗಿ ಮನುಷ್ಯನಿಗೆ ತಡಕೊಳ್ಳಲಾರದಂಥ ಪರಿಸ್ಥಿತಿ ಆಗಬಹುದು. ನಾವು ಯಾವಾಗಲೂ ಕರ್ತನ ಸ್ವರವನ್ನು ಕೇಳುವುದಕ್ಕೆ ಮುಂದಾಗೋಣ. ಯಾವ ಸಮಯದಲ್ಲಾದರೂ ಕಿವಿ ಮಂದ ಮಾಡಿಕೊಂಡು ದೇವರ ಸ್ವರ ಕೇಳದೆ ಇರತಕ್ಕಂಥ ಪರಿಸ್ಥಿತಿಗೆ ನಾವು ಹೋಗುವಂಥದ್ದು ಬೇಡ. ದೇವರ ಸ್ವರ ಅದು ನಮ್ಮನ್ನು ಬಲಪಡಿಸುವುದಕ್ಕೆ, ನಮ್ಮನ್ನು ಕಾಯುವುದಕ್ಕೆ, ನಮ್ಮನ್ನು ರಕ್ಷಿಸುವುದಕ್ಕೆ, ನಮ್ಮನ್ನು ಒಳ್ಳೆಯದರ ಕಡೆಗೆ ನಡೆಸುವುದಕ್ಕೋಸ್ಕರವಾಗಿಯೇ ಇದೆ. ಅದಕ್ಕೆ ನಾವುಗಳು ದೇವರ ಸ್ವರಕ್ಕೆ ಕಿವಿಗೊಟ್ಟು ಆತನ ಚಿತ್ತದಂತೆಯೇ ಒಳ್ಳೆಯದನ್ನು ಮಾಡುವಾಗ, ನಾವು ಕಷ್ಟದಲ್ಲಿದ್ದಾಗ ದೇವರಿಗೆ ಕೂಗುವಾಗ ಕೇಳಿ ಉತ್ತರ ದಯಪಾಲಿಸುತ್ತಾನೆ. ಕರ್ತನೇ, ದಯಮಯ ಸ್ವಾಮಿ, ನಿನ್ನನ್ನು ನಂಬುತ್ತೇವೆ, ಕೇಳುತ್ತೇವೆ. ನಮ್ಮ ಸ್ವರಕ್ಕೆ ಕಿವಿಗೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.